ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿರುವಂತಹ ನಟ ದರ್ಶನ್ ಅವರನ್ನು ನೋಡಲಿಕ್ಕೆ ಅವರ ಧರ್ಮಪತ್ನಿಯ ಆಗಮನ ಆಗಿದೆ. ಮತ್ತೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಇದ್ದಾರೆ. ಕುಟುಂಬಸ್ಥರೊಡನೆ ದರ್ಶನ್ ಭೇಟಿಯಾಗಿದ್ದಾರೆ. ಪತ್ನಿ ದರ್ಶನ್ ಭೇಟಿಯಾಗಿದ್ದಾರೆ. ಸಂಬಂಧಿ ಸುಶಾಂತ್ ನಾಯ್ಡು ಹಾಗೂ ಹೇಮಂತ್ ವಿಜಯಲಕ್ಷ್ಮಿಯ ಜೊತೆಗೆ ಆಗಮಿಸಿದ್ದಾರೆ. ನಟ ಧನ್ವೀರ್ ಜಾಮೀನು ಅರ್ಜಿ ಸಲ್ಲಿಕೆಯ ಬಗ್ಗೆ ಪತ್ನಿಯ ಜೊತೆಗೆ ಮಹತ್ವದ ಚರ್ಚೆಯನ್ನು ಕೂಡ ನಡೆಸಿದ್ದಾರಂತೆ. ದಾಸ, ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇವತ್ತಷ್ಟೇ ಅವರ ನ್ಯಾಯಾಂಗ ಬಂಧನದ ಅವಧಿ ಮತ್ತೆ ವಿಸ್ತರಣೆಯಾಗಿದೆ. ಜಾಮೀನಿಗೆ ಇನ್ನೂ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ. ಈ ಬೆನ್ನಲ್ಲೇ ಕುಟುಂಬಸ್ಥರು ಆಪ್ತರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಇವತ್ತು ದರ್ಶನ್ ಪರ ವಕೀಲರು ನ್ಯಾಯಾಧೀಶರ ಎದುರು ಮನವಿಯನ್ನು ಮಾಡಿಕೊಂಡಿದ್ರು. ಈಗ ದರ್ಶನ್ ಸಂಬಂಧಿಕರು ಜೊತೆಗೆ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ನಟ ಧನ್ವೀರ್ ದರ್ಶನ್ ಅವರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಭೇಟಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಆಗಿರುವಂಥದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಮೂವರು ಕೂಡ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಒಳಗಿರುವಂತಹದ್ದು. ಈಗ ದರ್ಶನ್ ಅವರನ್ನ ಭೇಟಿ ಆಗ್ತಾರೆ. ಸಹಜವಾಗಿ ಅಲ್ಲಿ ಜಾಮೀನಿನ ವಿಚಾರಕ್ಕೆ ಚರ್ಚೆ ಆಗುವಂಥದ್ದು. ಇವತ್ತಾದರೂ ದರ್ಶನ್ ಅವರ ತಾಯಿ ಬರಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇವತ್ತು ಕೂಡ ಬಂದಿಲ್ಲ. ಕಳೆದ ಬಾರಿ ದರ್ಶನ್ ಅವರು ವಿಜಯಲಕ್ಷ್ಮಿ ಅವರನ್ನು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ತಾಯಿಯನ್ನು ನೋಡಬೇಕು, ತಾಯಿ ಜೊತೆಗೆ ಮಾತನಾಡಬೇಕು ಅಂಥೇಳಿ ಕೇಳ್ಕೊಂಡಿದ್ರಂತೆ. ಬಟ್ ಇವತ್ತು ಬರಬಹುದು ಅನ್ನುವಂತಹ ಮಾತುಗಳಿತ್ತು. ಈ ಬಾರಿಯೂ ಕೂಡ ದರ್ಶನ್ ಅವರ ತಾಯಿ ಮೀನಾ ಅವರು ಬಂದಿಲ್ಲ. ಈಗ ಮೂವರು ಬಂದಿರುವಂಥದ್ದು. ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಅವರ ಸಂಬಂಧಿಕರು ಜೊತೆಗೆ ಧನ್ವೀರ್ ಅವರು ಬಂದಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ್, ದರ್ಶನ್ ಅವರನ್ನ ಭೇಟಿ ಆಗ್ಲಿಕ್ಕೆ ಇವತ್ತು ಅವರ ಧರ್ಮಪತ್ನಿ ಬಂದಿದ್ದಾರೆ. ಇವತ್ತು ಅವ್ರ ತಾಯಿ ಬರಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಇವತ್ತು ಕೂಡ ಬಂದಿಲ್ಲ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಲ್ಲಿ ಅಂತ? ಪ್ರೇಮ್ ಕುಮಾರ್, ಕೊಲೆ ಆರೋಪಿ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ 2ನೇ ಬಾರಿಗೆ ಅವ್ರ ತಾಯಿ ಬರ್ಬೋದು ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ 4ನೇ ಬಾರಿಗೆ ಅವ್ರ ಪತ್ನಿ ಬಂದ್ರು ಸಹಿತ ಅವ್ರ ಜೊತೆಗೆ ಅವರ ತಾಯಿ ಮೀನಾ ದೀಪ್ ಅವರು ಬಂದಿಲ್ಲ. ಹೀಗಾಗಿ ತಾಯಿ ಬರ್ಬೋದು ಅನ್ನುವಂತ ರೀತಿಯಲ್ಲಿ ದರ್ಶನ್ ಅವರು ನಿರೀಕ್ಷೆಯಲ್ಲಿದ್ರು. ಆದ್ರೆ ಬಹುತೇಕ ಮತ್ತೆ ಕಾರಣಾಂತರಗಳಿಂದ ಅವ್ರ ತಾಯಿ ಬರುವಂತದ್ದು ಸಾಧ್ಯ ಆಗಿಲ್ಲ. ಆದ್ರೆ ಇವತ್ತು ಕೋರ್ಟ್ ಅನುಮತಿ ಕೊಟ್ಟ ನಂತರ ಅಂದ್ರೆ ಅವರ ಆಪ್ತೇಷ್ಟರು ಯಾರಾದ್ರೂ ಭೇಟಿ ಮಾಡ್ಲಿಕ್ಕೆ ಒಂದ್ ವೇಳೆ ಆ ರೀತಿ ಇದ್ರೆ ಅದನ್ನ ಅವಕಾಶ ಮಾಡಿಕೊಡ ಅನ್ನುವಂತ ರೀತಿಯಲ್ಲಿ ಕೋರ್ಟ್ ಸೂಚನೆ ಕೊಟ್ಟಿದ್ರ ಭಾಗವಾಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವ್ರ ಜೊತೆಗೆ ನಟ ಧನ್ವೀರ್ ಮತ್ತು ಅವರ ಸಂಬಂಧಿಕರಿದ್ರು ಈಗ ದರ್ಶನ್ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ರು. ಬಹುತೇಕ ಇನ್ನೊಂದು 5 ರಿಂದ 10 ನಿಮಿಷಗಳನ್ನಷ್ಟರಲ್ಲಿ ದರ್ಶನ್ ಅವರು ಸಹಿತ ದರ್ಶನ್ ಅವರ ಭೇಟಿಗೆ ಇನ್ನೇನು ಇನ್ನೊಂದು 5-10 ನಿಮಿಷಗಳು ದರ್ಶನ್ ಅವರು ಕೂಡ ಹೊರಗಡೆ ಬರ್ತಾರೆ. ಅದಾದ್ಮೇಲೆ ವಿಜಯಲಕ್ಷ್ಮಿ ಅವ್ರನ್ನ ಭೇಟಿ ಆಗ್ತಾರೆ. ಬಹುತೇಕವಾಗಿ ಇವತ್ತೇನು ಒಂದಿಷ್ಟು ಕೋರ್ಟ್ ನಡೀತು. ಕೋರ್ಟ್ನ ನಂತರದಲ್ಲಿ ಕಲಾಪಗಳ ವಿಚಾರವಾಗಿ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳು ನಡೆಯುತ್ತೆ ಅನ್ನುವಂತ ಮಾಹಿತಿ ಇದೆ. ತದನಂತರದಲ್ಲಿ ಮುಂದಿನ ಕಾನೂನು ಹೋರಾಟಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಪ್ರಮುಖವಾಗಿ ವಿಜಯಲಕ್ಷ್ಮಿ ಅವರು ಪ್ರತಿ ಬಾರಿಯೂ ಸಹಿತ ಡ್ರೈ ಫ್ರೂಟ್ಸ್ ಮತ್ತು ಬೇಕರಿ ಐಟಮ್ಸ್ ಗಳನ್ನ ದರ್ಶನ್ ಅವರಿಗೆ ತಂದು ಕೊಡ್ತಾ ಇದ್ದಾರೆ. ಆದ್ರೆ ಈ ಬಾರಿ ಅವರಿಗೆ ಏನೋ ಒಂದಿಷ್ಟು ವಿಟಮಿನ್ಸ್ ಟ್ಯಾಬ್ಲೆಟ್ ಗಳ ಕೊರತೆ ಇತ್ತು. ಅದನ್ನು ಕೂಡ ತೆಗೆದುಕೊಂಡು ಬಂದಿದ್ರು ಅನ್ನುವಂತ ಮಾಹಿತಿ ಸಿಕ್ಕಿದೆ. ಅಂದ್ರೆ ದರ್ಶನ್ ಅವರಿಗೆ ಜೈಲಿನಲ್ಲಿ ಅಗತ್ಯವಿರುವಂತಹ ಡ್ರೈ ಫ್ರೂಟ್ಸ್, ಬಿಸ್ಕಿಟ್ಸ್, ಅದ್ರ ಜೊತೆಗೆ ಅವರಿಗೆ ವಿಟಮಿನ್ಸ್ ಟ್ಯಾಬ್ಲೆಟ್ ಗಳನ್ನ ಇದೀಗ ವಿಜಯಲಕ್ಷ್ಮಿ ಅವರು ತೆಗೆದುಕೊಂಡು ಬಂದಿದ್ದಾರೆ. ಪ್ರಮುಖವಾಗಿ 4ನೇ ಬಾರಿಗೆ ಇದೀಗ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ನೋಡೋದಕ್ಕೋಸ್ಕರ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಿದ್ದಾರೆ. ಸಹಜವಾಗಿ ದರ್ಶನ್ ಅವರು ಈಗ 4ನೇ ಬಾರಿಗೆ ಬರ್ತಾ ಇರೋದ್ರಿಂದ ಒಂದಿಷ್ಟು ಇವತ್ತಿನ ಭೇಟಿ ಏನಿದೆ ಸಾಕಷ್ಟು ಪ್ರಮುಖವಾಗಿರುವಂತದ್ದು. ಅಂದ್ರೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡ್ತಾರೆ. ಮುಂದಿನ ಜಾಮೀನು ಅರ್ಜಿ ವಿಚಾರ ಸಂಬಂಧಪಟ್ಟಂತೆ ಕೂಡ ಇವತ್ತೇ ಫೈನಲ್ ಆಗುತ್ತೆ. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.